ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫಾರೆಕ್ಸ್ ಮಾರ್ಕೆಟ್ನ ಫೇಮಸ್ ಬ್ರೋಕರ್ ಆಗಿರುವಂತಹ ಎಕ್ಸ್ನೆಸ್ನಲ್ಲಿ ಅಮೌಂಟ್ನ ಯಾವ ಥರ ಡೆಪಾಸಿಟ್ ಮಾಡ್ಬೋದು, ಅದು ಮೊಬೈಲ್ನಲ್ಲಿ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಎಕ್ಸ್ನೆಸ್ ಅಕೌಂಟ್ನ ಓಪನ್ ಮಾಡಿ. ಇಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ $0.00 ಅಂದರೆ ಝೀರೋ ಇದೆ, ಏನು ಅಮೌಂಟ್ ಆ್ಯಡ್ ಆಗಿಲ್ಲ ಅಂಥೇಳಿ. ಆ್ಯಂಡ್ ದೆನ್ ಕೆಳಗಡೆ ನಿಮಗೆ ಆಪ್ಷನ್ ಕಾಣಿಸ್ತಾ ಇರ್ಬೋದು ಟ್ರೇಡ್, ಡೆಪಾಸಿಟ್ ಮತ್ತು ವಿಡ್ರಾಲ್ ಮತ್ತು ಹಿಸ್ಟ್ರಿ ಅಂತ. ಸೊ ಈಗ ನಾವೇನು ಮಾಡಬೇಕಾಗಿದೆ, ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗಿದೆ. ಸೊ ನಾವು ಡೆಪಾಸಿಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಡೆಪಾಸಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಪಾಪಪ್ ಬರುತ್ತೆ. ಒಂದು ಕ್ರಿಪ್ಟೋ ವ್ಯಾಲೆಟ್ ಮತ್ತು ಆಲ್ ಪೇಮೆಂಟ್ಸ್ ಮೆಥಡ್ ಅಂತ. ಕ್ರಿಪ್ಟೋ ವ್ಯಾಲೆಟ್ ಮುಖಾಂತರ ನಾವು ಡೆಪಾಸಿಟ್ ಮಾಡ್ಬೋದು, ಅದು ಬೇರೆ ಥರ ಆಗುತ್ತೆ. ಈಗ ನಾವು ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ಲಿ UPI ಥ್ರೂ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಈಗ ನಾವು ಆಲ್ ಪೇಮೆಂಟ್ಸ್ ಮೆಥಡ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಈ ಪೇಜ್ ಓಪನ್ ಆಗುತ್ತೆ. ಈಗ ಆಲ್ರೆಡಿ ನಾವು ಡೆಪಾಸಿಟ್ ಮಾಡಿರೋದ್ರಿಂದ ಇಲ್ಲಿ ನಮ್ಮ UPI ID ಕಾಣಿಸ್ತಾ ಇರ್ಬೋದು. ಆ್ಯಂಡ್ ದೆನ್ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಮೌಂಟ್ ಅಂಥೇಳಿ. ಇಲ್ಲಿ ಅಮೌಂಟ್ನ ನಾವು ಆ್ಯಡ್ ಮಾಡಿದ್ರೆ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಯಾವ ಥರ ಆಗುತ್ತೆ, ನಮ್ಗೆ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕಾಗುತ್ತೆ ಆ ಅಮೌಂಟ್ನ ಇಲ್ಲಿ ನಾವು ಆ್ಯಡ್ ಮಾಡಿದ್ರೆ ಅದು ಕನ್ವರ್ಟ್ ಆಗಿ ನಮಗೆ ತೋರಿಸುತ್ತೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು UPI ಮುಖಾಂತರ, ಆಮೇಲೆ ಲೈಕ್ ಬೈನಾನ್ಸು, ಬಿಟ್ಕಾಯಿನ್ ಇದರ ಮುಖಾಂತರ ನಾವು ಡೆಪಾಸಿಟ್ ಮಾಡ್ಬೋದಾಗಿದೆ. ಸೊ ನಾವೀಗ UPI ಥ್ರೂ ಮಾಡೋದ್ರಿಂದ ಈಗ ಆಲ್ರೆಡಿ ನಾನು ಒಂದು UPI ID ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ನಾನು ಕಂಟಿನ್ಯೂಷನ್ ಮಾಡ್ತೀನಿ. ಲೈಕ್ ನೀವು ನೋಡ್ತಾ ಇರ್ಬೋದು $9.60 ನಾನು ಡೆಪಾಸಿಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದನ್ನ ಅಮೌಂಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಟು ಬಿ ಡೆಪಾಸಿಟೆಡ್ ಅಂದರೆ $100.12 ನಾವು ಡೆಪಾಸಿಟ್ ಮಾಡ್ಬೋದು ಅಂಥೇಳಿ. ಆ್ಯಂಡ್ ದೆನ್ ನೀವು ಇಲ್ಲಿ ಓಪನ್ ಆಗಿದ ತಕ್ಷಣ ಕನ್ಫರ್ಮೇಷನ್ ಕೊಟ್ಟ ತಕ್ಷಣ ಈಗ ನಾವು ಟೋಟಲ್ ಆಗಿ ಡೆಪಾಸಿಟ್ ಮಾಡ್ತಿರುವಂತಹ ಅಮೌಂಟ್ ಬಂದುಬಿಟ್ಟು ಇಂಡಿಯನ್ ರುಪೀಸಲ್ಲಿ $9,060 ಆಗುತ್ತೆ. ಇಲ್ಲಿ ಯಾವುದೇ ಥರದ ಕಮಿಷನ್ನು ತೊಗೋತಾ ಇಲ್ಲ, ಮತ್ತು ಒಂದು $USD ಅರೌಂಡ್ $90.49 ಆಗುತ್ತೆ ಅಂಥೇಳಿ. ಸೊ ಓಕೆ, ಇಲ್ಲಿ ನಮ್ಮ ಟೋಟಲ್ ಆಗಿ ಡೆಪಾಸಿಟ್ ಆಗ್ತಿರುವಂತಹದ್ದು $100.12 ಆಗುತ್ತೆ. ಈಗ ನಾವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್, ಈಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ವ್ಯೂ ಹಿಸ್ಟ್ರಿ ಮತ್ತು ನ್ಯೂ ಡೆಪಾಸಿಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ಆಲ್ರೆಡಿ ಡೆಪಾಸಿಟ್ ಮಾಡಿದ್ದು ಅದು ಮೇಲ್ಗಡೆ ಶೋ ಆಗುತ್ತೆ, ಅಂದರೆ ವ್ಯೂ ಹಿಸ್ಟ್ರಿನಲ್ಲಿ. ಈಗ ನಾವು ಹೊಸ ಡೆಪಾಸಿಟ್ನ ಮಾಡ್ತಾ ಇದ್ದೀವಿ. ಸೊ ನಾವು ನ್ಯೂ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮಗೆ ಮೇಲ್ಗಡೆ ಒಂದು ಪಾಪಪ್ ಬಂದಿದೆ. ಸೊ ಆ ಪಾಪಪ್ ಮುಖಾಂತರ ನಾವು ಎಕ್ಸ್ನೆಸ್ ಅಕೌಂಟ್ಗೆ ನಮ್ಮ ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ಪ್ರೊಸೆಸ್ ಆದ ತಕ್ಷಣ ನಾವು ಡೈರೆಕ್ಟಾಗಿ ಇಲ್ಲಿಂದ ನಾವು ಫೋನ್ಪೇಗೆ ಶಿಫ್ಟ್ ಆಗಬೇಕಾಗತ್ತೆ. ಈಗ ಸರಿ, ನಾವೀಗ ಫೋನ್ಪೇನ ಓಪನ್ ಮಾಡೋಣ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಫೋನ್ಪೇನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಪಾಪಪ್ ಒಂದು ನೋಟಿಫಿಕೇಷನ್ ಬಂದಿದೆ, ಪೇಮೆಂಟ್ ರಿಕ್ವೆಸ್ಟ್ ಅಂತ ಹೇಳಿ. ಸೊ ಅರೌಂಡ್ ಅಲ್ಲಿ $9,060 ಆಗಿದೆ. ಅದು ಇಲ್ಲಿ ನೀವು ಪೇ ನೌ ಅಂತ ಕ್ಲಿಕ್ ಮಾಡಿದರೆ ಸಾಕು, ಅದು ಅಮೌಂಟ್ ಡೆಪಾಸಿಟ್ ಆಗುತ್ತೆ. ಎಸ್ ಗೈಸ್, ಈಗ ನಮ್ಮ ಡೆಪಾಸಿಟ್ ಸಕ್ಸಸ್ಫುಲ್ ಆಗಿದೆ. ಆಗಲೇ ನೀವು ನೋಡ್ತಾ ಇದ್ರಿ ಅವಾಗ ಅವಾಗ ನಮಗೆ $0.0 ಇತ್ತು. ಇವಾಗ ನಾವು $100.12 ಡೆಪಾಸಿಟ್ ಮಾಡಿದ್ದೀವಿ. ಈ ಥರ ನಾವು ಎಕ್ಸ್ನೆಸ್ ಅಕೌಂಟ್ನಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡುವಂತಹ ಒಂದು ರೀತಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋರು ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.